ಭೂಕುಸಿತದಲ್ಲಿ ಮೃತರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಮೊನ್ನೆ ನಾಪತ್ತೆಯಾಗಿದ್ದ 5ರಲ್ಲಿ 3 ಶವ ಪತ್ತೆಯಾಗಿದೆ. ಇನ್ನು ಇಬ್ಬರಿಗೋಸ್ಕರ ಎನ್ಡಿಆರ್ಎಫ್ ಸಿಬ್ಬಂದಿ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಮೊನ್ನೆಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. 5 ಮಂದಿ ನಾಪತ್ತೆಯಾಗಿದ್ರು. ಈ 5 ಮಂದಿಯಲ್ಲಿ 3 ಶವ ಪತ್ತೆಯಾಗಿದೆ. ಇನ್ನು 2 ಸಿಗಬೇಕು. ಎನ್ಡಿಆರ್ಎಫ್ ಸಿಬ್ಬಂದಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಸತತ 48 ಗಂಟೆಗಳಿಂದಲೂ ಮೆಪ್ಪಾಡಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಒಂದು ಶವ ಹಿಟಾಚಿ ಆಪರೇಟರ್ ಮೊಹಮ್ಮದ್ ಇಮ್ರಾನ್ ಅಂತ ಗುರುತಿಸಲಾಗಿದೆ. ನದಿಯ ಅಂಚಿನಲ್ಲಿದ್ದ ಮೃತದೇಹವನ್ನ ಎನ್ಡಿಆರ್ಎಫ್ ಸಿಬ್ಬಂದಿ ಹೊರತೆಗೆದಿದ್ದಾರೆ. ನಾಪತ್ತೆಯಾದಂತ ಇನ್ನೂ 2ರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಿಯೂ ಗುಡ್ಡ ಕುಸಿತ ಆಗಿಲ್ಲ. ಕೇರಳಂ ವಯನಾಡು ಜಿಲ್ಲಾಧಿಕಾರಿ ಮೇಘಶ್ರೀ ಹೇಳಿಕೆ ನೀಡಿದ್ದಾರೆ. ವಯನಾಡಿನಲ್ಲಿ ಆದಂತಹ ಗುಡ್ಡ ಕುಸಿತ, ಆ ಸ್ಥಳದ ದೃಶ್ಯ ನೋಡ್ತಾ ಇದ್ರಿ. ಕಾರ್ಯಾಚರಣೆ ನಡೀತಾ ಇದೆ. ಕಳೆದ 48 ಗಂಟೆಗಳಿಂದಲೂ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ರಾಶಿ ರಾಶಿ ಬಿದ್ದಿರುವಂತಹ ಮಣ್ಣು, ಇದರ ಕೆಳಗಡೆ ಇನ್ನೂ 2 ಸಿಕ್ಕಾಕೊಂಡಿದ್ದಾರೆ ಅಂತ ಕಾರ್ಯಾಚರಣೆ ಆಗ್ತಾ ಇದೆ. ಯಾಕಂದ್ರೆ 2 ನಾಪತ್ತೆ ಆಗಿದ್ದಾರೆ. ಮೊನ್ನೆ 5 ಜನ ನಾಪತ್ತೆ ಅಂತ ಬಂದಿತ್ತು. 3 ಮೃತದೇಹ ಸಿಕ್ಕಿದೆ. ಇನ್ನು 2 ಪತ್ತೆ ಆಗಬೇಕಾಗಿದೆ. ಹಾಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಮೃತರ ಸಂಖ್ಯೆ ಈಗ 6ಕ್ಕೆ ಏರಿಕೆ ಆಗಿದೆ. ಹಗಲು ರಾತ್ರಿ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಳೆ ನಿರಂತರವಾಗಿ ಬೀಳ್ತಾನೆ ಇದೆ. ಬೆಳಿಗ್ಗೆ 2 ರಿಕವರ್ ಮಾಡಿದ್ದಾರೆ. ಸೊ ಹಾಗಾಗಿ 5 ಡೆತ್ ಟಾಲ್ ಮತ್ತೆ 3 ಮಿಸ್ಸಿಂಗ್ ಆಗಿದೆ. ಎನ್ಡಿಆರ್ಎಫ್ ಇಸ್ ವೆರಿ ಕಾನ್ಫಿಡೆಂಟ್. ನಿನ್ನೆ ನಮಗೆ ವಾತಾವರಣ ಅಷ್ಟೊಂದು ಅನುಕೂಲವಾಗಿರಲಿಲ್ಲ. ಇವತ್ತು ನಮಗೆ ಒಳ್ಳೆ ವಾತಾವರಣ ಕೂಡ ಇದೆ. ಅಂಡ್ ಟೀಮ್ ಇಸ್ ಆಲ್ಸೋ ವೆರಿ ಹೋಪ್ಫುಲ್ ಅಂಡ್ ಕಾನ್ಫಿಡೆಂಟ್. ಆಪರೇಷನ್ ಸ್ವಿಂಗ್ ಕರೆಕ್ಟಾಗಿ ನಡೀತಾ ಇದೆ. ಅಲ್ಲ ಮೇಡಮ್, ಈಗ 5 ಅಂತ ಖಚಿತವಾಗಿ ಮಾಹಿತಿ ಇದೆ, ಜಾಸ್ತಿ ಆಗಬಹುದು? ಇಲ್ಲ, 5 ಮತ್ತೆ 3 ಮಿಸ್ಸಿಂಗ್. ಇಲ್ಲ ಮಿಸ್ಸಿಂಗ್ ದಟ್ಸ್ ದ ಫೈನಲ್ ಕಂಪೈಲ್. ನಾವೆಲ್ಲ ಕೂತು ಇವ್ರ ಜೊತೆಗೆಲ್ಲ ವರ್ಕೌಟ್ ಮಾಡಿಬಿಟ್ಟು ಮಿಸ್ಸಿಂಗ್ ಅಲ್ಲಿ ಇದ್ದಂತವ್ರದ್ದು 2 ಬಾಡಿ ರಿಕವರ್ ಆಗಿದೆ. ಇಲ್ಲ ಬೇರೆ ಕಡೆ ಲ್ಯಾಂಡ್ ಸ್ಲೈಡ್ ಇಲ್ಲ. ಬೇರೆ ಕಡೆ ಲ್ಯಾಂಡ್ ಸ್ಲೈಡ್ ಏನೂ ಆಗ್ತಾ ಇಲ್ಲ. ಅಷ್ಟೊಂದು ಡೆಬ್ರಿಸ್ ಇದ್ದಾಗ ಸಾಧಾರಣ ಅದು ಮಡ್ ಸ್ಲಿಪ್ಸ್ ಆಗಿ ಬರ್ತಾ ಇರುತ್ತೆ. 4 ಝೋನ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಪ್ರಾಬಬಿಲಿಟಿ, ನಮ್ಮ CCTV ವಿಜುವಲ್ಸು, ಡೆಬ್ರಿಸ್ ಇರುವಂತಹದ್ದು ಅದೆಲ್ಲ ನೋಡ್ಬಿಟ್ಟು ಎನ್ಡಿಆರ್ಎಫ್ ಟೀಮ್ ಆರ್ ಎಕ್ಸ್ಪರ್ಟ್ಸ್ ಇನ್ ದಿಸ್. ಸೊ ದೇ ಹ್ಯಾವ್ ಡಿವೈಡೆಡ್ ಎಕ್ವಿಪ್ಮೆಂಟ್. ಟನಲ್ ಕಾಮಗಾರಿ ವೇಳೆ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಆದಂತಹ ಭೂಕುಸಿತದಲ್ಲಿ ಈಗ ಪ್ರಾಣ ತೆತ್ತಂತಹ ಅಮಾಯಕ ಕಾರ್ಮಿಕರ ಸಂಖ್ಯೆ 6ಕ್ಕೆ ಏರಿಕೆಯಾಗಿರ್ತಕ್ಕಂಥದ್ದು. 3ನೇ ದಿನದ ಕಾರ್ಯಾಚರಣೆಯು ಕೂಡ ಸ್ಥಳದಲ್ಲಿ ಸಮರೋಪಾದಿಯಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು. ಇವತ್ತು 3 ಕಾರ್ಮಿಕರ ಮೃತದೇಹಗಳು ಕೂಡ ಪತ್ತೆಯಾಗಿವೆ. ನಾನೀಗ ಸ್ಥಳದಲ್ಲಿದ್ದೀನಿ. ನೀವು ಗಮನಿಸ್ಬೋದು, ಏನು ಕೇರಳದ ವಯನಾಡು ಜಿಲ್ಲೆಯಲ್ಲಿರ್ತಕ್ಕಂಥ ಕಲ್ಲಾಡಿ ಗ್ರಾಮದ ಈ ಪ್ರದೇಶ ಏನಿದೆ, ಸುರಂಗ ಮಾರ್ಗದ ಆರಂಭದ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಸ್ಥಳದಲ್ಲಿ ಉಂಟಾದಂಥ ಗುಡ್ಡ ಕುಸಿತದ ಪರಿಣಾಮವಾಗಿ ಈಗ 6 ಜನ ಕಾರ್ಮಿಕರು ತಮ್ಮ ಜೀವವನ್ನು ತೆತ್ತಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಸುಮಾರು 9 ಗಂಟೆ ಸುಮಾರಿಗೆ 4ನೇ ಮೃತದೇಹ ಅಂದರೆ ಸಿಕ್ಕಿರ್ತಕ್ಕಂಥದ್ದು. ಅದಾದ 1 ಗಂಟೆಗಳ ತಾಸಿನಲ್ಲಿ ಮತ್ತೆರಡು ಮೃತದೇಹಗಳು ಪತ್ತೆಯಾಗಿವೆ. ಇದರೊಂದಿಗೆ ಈಗ 6 ಮೃತದೇಹಗಳು ಈ ಒಂದು ಗುಡ್ಡ ಕುಸಿತದಲ್ಲಿ ಸಿಕ್ಕಂತಾಗಿದೆ. ಏನು ಇಡೀ ಸ್ಥಳ ಏನಿದೆ, ಸ್ಥಳವನ್ನು JCB ಯಂತ್ರಗಳನ್ನು ಬಳಕೆ ಮಾಡಿ ಮತ್ತಷ್ಟು ಮಣ್ಣನ್ನು ತೆಗೆಯುವಂಥ ಕೆಲಸವನ್ನು ಮಾಡಲಾಗ್ತದೆ. ಭಾಳ ಪ್ರಮುಖವಾಗಿ ಏನು ಈ ಟನಲ್ ಕೆಲಸವನ್ನು ಮಾಡ್ತಾ ಇದ್ದಂಥ ಸಿಬ್ಬಂದಿಗಳು ಉಳ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂತಹ ತಾತ್ಕಾಲಿಕ ಶೆಲ್ಟರ್ಗಳೇನಿದ್ವು, ಶೆಲ್ಟರ್ಗಳ ಭಾಗದಲ್ಲೇ ಕೂಡ 2 ಮೃತದೇಹಗಳು ಇವತ್ತು ಪತ್ತೆಯಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಕೂಡ ಅಲ್ಲೂ ಹೆಚ್ಚಿನ ಮಣ್ಣನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅಂದರೆ 5 ಜನ ಕಣ್ಮರೆಯಾಗಿದ್ರು. ಕಣ್ಮರೆಯಾಗಿರ್ತಕ್ಕಂಥ 5ರಲ್ಲಿ ಇವತ್ತು 3 ಮೃತದೇಹಗಳು ಸಿಕ್ಕಿರ್ತಕ್ಕಂಥದ್ದು. ಇನ್ನಿಬ್ಬರು ಏನು ಕಣ್ಮರೆಯಾಗಿದ್ದಾರೆ ಅವರ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಮಳೆ ಒಂದಷ್ಟು ಬಿಡುವನ್ನು ಕೊಟ್ಟಿರೋ ಕಾರಣಕ್ಕಾಗಿ ಕೂಡ ಆ ಮಣ್ಣನ್ನು ತೆಗೆಯುವಂತಹ ಕೆಲಸಗಳು ಕೂಡ ನಿರಂತರವಾಗಿ ವೇಗವಾಗಿ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಇಡೀ ಘಟನೆಯಲ್ಲಿ ಅಧಿಕಾರಿಗಳು ಅಂದರೆ ಟನಲ್ನ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಟೆಕ್ನಿಕಲಿ ಏನು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕಿತ್ತು, ಬಹಳ ಮುಖ್ಯವಾಗಿ ಟನಲ್ನ ಒಳಭಾಗದ ಮಣ್ಣನ್ನು ಏನು ತೆಗೆದಿದ್ರು ಆ ಮಣ್ಣನ್ನು ಈ ಸ್ಥಳದಿಂದ ಬೇರೆ ಕಡೆಗೆ ಸಾಗಿಸಬೇಕಾಗಿತ್ತು. ಅದರ ನಿರ್ವಹಣೆ ಸರಿಯಾಗಿ ಆಗದ ಕಾರಣಕ್ಕಾಗಿ ಅಂದರೆ ತಾತ್ಕಾಲಿಕವಾಗಿ ತೆಗೆದಂಥ ಮಣ್ಣನ್ನೇ ಬೆಟ್ಟದ ಬುಡದಲ್ಲಿ ಇಟ್ಟು ಅದಕ್ಕೆ ಟಾರ್ಪಲನ್ನು ಹೊಸಿ
ಕಾಪಾಡುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಮಳೆ ನೀರಲ್ಲಿ ನೆಂದಂತಹ ತೆಗೆದಿದ್ದಂಥ ಮಣ್ಣೇನಿತ್ತು ಅದು ಜಾರಿ ಬಂದು ಇಂಥದ್ದೊಂದು ದೊಡ್ಡ ಅವಘಡ ಆಗಿತ್ತು. ಅವಘಡದಲ್ಲಿ ಸ್ಥಳೀಯರು ಯಾರಿಲ್ಲ ಅಂತರೂ ಕೂಡ ದೂರದ ಊರಿನಿಂದ ಬಂದು ಕಾಮಗಾರಿಯಲ್ಲಿ ಇದ್ದಂತಹ ದಿನಗೂಲಿ ಕಾರ್ಮಿಕರೇನಿದ್ರು ಅವರು ಈಗ ತಮ್ಮ ಪ್ರಾಣವನ್ನು ಬಿಟ್ಟಿರ್ತಕ್ಕಂಥದ್ದು. JCB ಆಪರೇಟರ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಈ ರೀತಿಯಾಗಿ 3 ಮೃತದೇಹಗಳು ಈಗ ಸದ್ಯಕ್ಕೆ ಸಿಕ್ಕಿವೆ. ಅವುಗಳನ್ನು ಆಸ್ಪತ್ರೆ ಶವಾಗಾರಕ್ಕೆ ಕೂಡ ಕಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಇನ್ನು ಈ ಕಾಣೆಯಾಗಿರ್ತಕ್ಕಂಥ ಇನ್ನಿಬ್ಬರು ಏನಿದ್ದಾರೆ ಅವರ ಹುಡುಕಾಟವನ್ನು ಕೂಡ ಸಮರೋಪಾದಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಹುಡುಕಾಟದಲ್ಲಿ ಯಂತ್ರಗಳ ಜೊತೆಗೆ NDRFನ 200ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ನೈಪರ್ ಡಾಗ್ಗಳನ್ನು ಕೂಡ ಈಗ ಬಳಕೆ ಮಾಡಿಕೊಂಡು ಏನೀಗ ಕಾಣೆಯಾಗಿರ್ತಕ್ಕಂಥವ್ರನ್ನ ಹುಡುಕಾಟ ಮಾಡುವಂಥ ಕೆಲಸವನ್ನು ತೀವ್ರಗೊಳಿಸಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೇರಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.